ಹಾಯ್, ನೀವು KSEAB ಅಂಡರ್ ಕರ್ನಾಟಕ ರಾಜ್ಯದಲ್ಲಿ 10th ಸ್ಟ್ಯಾಂಡರ್ಡ್ ಅಥವಾ SSLC ಸ್ಟಡಿ ಮಾಡ್ತಾ ಇದ್ರೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಂತ ಹೇಳಿದ್ರೆ, ಈ ಮಾಡೆಲ್ ಪೇಪರ್ ಏನಿದೆ 2024 ಮತ್ತು 25ನೇ ಸಾಲಿಂದು, ಅಂದ್ರೆ ಈ ವರ್ಷ ಏಪ್ರಿಲ್ ಅಲ್ಲಿ ಏನು ಎಕ್ಸಾಮ್ ಆಗುತ್ತೆ, ಅದರ ಮಾಡೆಲ್ ಪೇಪರ್ನ ರಿಲೀಸ್ ಮಾಡಿದ್ರೆ ಅದನ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಈ ವಿಡಿಯೋ ಹೇಳ್ತಾ ಇದ್ದೀನಿ. ನಂತರ ತುಂಬಾ ದಿನಗಳಿಂದ ನೀವು ಕೇಳ್ತಾ ಇದ್ರಿ ಬ್ಲೂ ಪ್ರಿಂಟ್, ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್ ಈ ಎಲ್ಲ ವಿಷಯಗಳ ಬ್ಲೂ ಪ್ರಿಂಟ್ ಬೇಕು, ವಿಡಿಯೋನ ಮಾಡಿ ಅಂತ ಹೇಳ್ತಾ ಇದ್ರಿ. ನಾನು ಆಕ್ಚುಲಿ ಈ ಮಾಡೆಲ್ ಪೇಪರ್ ಬರಲಿ ಅಂತ ವೇಟ್ ಮಾಡ್ತಾ ಇದ್ದೆ. ಯಾಕಂತ ಹೇಳಿದ್ರೆ ಮಾಡೆಲ್ ಪೇಪರ್ ಬಂದ ನಂತರ ಬ್ಲೂ ಪ್ರಿಂಟ್ನ ವೆರಿಫೈ ಮಾಡಿ ವಿಡಿಯೋನ ಮಾಡೋಣ ಅಂತ. ಓಕೆ, ಈಗ ಮಾಡೆಲ್ ಪೇಪರ್ ಬಂದಿದೆ. ಮುಂದಿನ ಕೆಲವು ದಿನಗಳಲ್ಲಿ ನಿಮಗೆ ಬ್ಲೂ ಪ್ರಿಂಟ್ ಇರುತ್ತೆ, ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್, ಅದರ ವಿಡಿಯೋಗಳನ್ನು ಕೂಡ ಪ್ರೊವೈಡ್ ಮಾಡ್ತೀನಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಈಗ ವಿಷಯವನ್ನು ತಿಳ್ಕೊಳ್ತಾ ಹೋಗೋದಾದ್ರೆ, ಮಾಡೆಲ್ ಪೇಪರನ್ನು ರಿಲೀಸ್ ಮಾಡಿದ್ರೆ ಅದನ್ನ ಡೌನ್ಲೋಡ್ ಮಾಡೋದಕ್ಕೆ ನೀವು ಮೊದಲಿಗೆ ಮಾಡಬೇಕಾಗಿರೋದು KSEAB ದವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದನ್ನ ವಿಸಿಟ್ ಮಾಡಬೇಕು. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, KSEAB ಅವರ ಅಫಿಷಿಯಲ್ ವೆಬ್ಸೈಟ್ ಟೈಪ್ ಮಾಡಬೇಕಾಗತ್ತೆ ಮೊಬೈಲ್ನ ಅಥವಾ ಲ್ಯಾಪ್ಟಾಪ್ನ ಬ್ರೌಸರಲ್ಲಿ KSEAB.karnataka.gov.in ಅದನ್ನ ಟೈಪ್ ಮಾಡಿದಾಗ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದು ಓಪನ್ ಆಗುತ್ತೆ. ನೀವೀಗ ಸ್ಕ್ರೀನ್ ನೋಡ್ತಾ ಇದ್ದೀರಲ್ಲ, ಈ ರೀತಿ ಓಪನ್ ಆಗುತ್ತೆ. ಅದಂತರ ಸ್ಕ್ರಾಲ್ ಮಾಡ್ತಾ ಹೋಗಿ, ಅಲ್ಲಿ ಇಲ್ಲಿಗ ಏನು ಇಲಾಖಾ ದಾಖಲೆಗಳು ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಅಲ್ಲಿ SSLC ಅಂತ ಇದೆ, ಅದ್ರ ಕೆಳಗಡೆ PUC ಅಂತ ಇದೆ. ನಿಮಗೆ ಬೇಕಾಗಿರೋದು SSLC. ಅದಕ್ಕೋಸ್ಕರ ಅಲ್ಲಿ SSLC ಅಂತ ಏನು ಆಪ್ಷನ್ ಇದೆ ಅದನ್ನ ಕ್ಲಿಕ್ ಮಾಡಿ. ಓಕೆ, ಅದ್ರ ನಂತರ ಅಲ್ಲಿ ಪ್ರಶ್ನೆ ಪತ್ರಿಕೆಗಳಂತ ಒಂದು ಆಪ್ಷನ್ ಕಾಣ್ತಾ ಇದೆಯಾ, ಈಗ ಬ್ಲೂ ಕಲರ್ ಕಾಣ್ತಾ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಂತಿದೆ, ಹಾಗೆ ವಾರ್ಷಿಕ ಮತ್ತು ಪೂರಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಅಂತಿದೆ. ಅಂದ್ರೆ PYQs, ಹಿಂದಿನ ವರ್ಷಗಳ ಕ್ವಶನ್ ಪೇಪರ್ಸ್, ಅದು ಕೂಡ ಹೆಲ್ಪ್ ಆಗುತ್ತೆ. ಸೊ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲೊಮ್ಮೆ ನಾನು ತೋರಿಸ್ತೀನಿ, ಈ ರೀತಿ ಇದೆ ನೋಡಿ. ಪ್ರಶ್ನೆ ಪತ್ರಿಕೆಗಳನ್ನ ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು ನೀವು. ಪ್ರೀವಿಯಸ್ ಇಯರ್ಸ್, ಹಿಂದಿನ ವರ್ಷಗಳ ಕ್ವಶನ್ ಪೇಪರ್ಸ್, ಅದನ್ನು ಸಾಲ್ವ್ ಮಾಡಿ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಈಗ ಬ್ಯಾಕ್ ಬರೋಣ. ಓಕೆ, ಅಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಂತಿದೆ. ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಂತ ಹೇಳಿದ್ರೆ ಮಾಡೆಲ್ ಪೇಪರ್ಸ್ ಅಂತ. ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ ನಂತರ ಇಲ್ಲಿಗ 2025ರ SSLC ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಂತಿದೆ. ಅದನ್ನ ಕ್ಲಿಕ್ ಮಾಡಿದ್ರೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವೀಗ ನೋಡ್ತಾ ಇದ್ದೀರಾ, ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಅಂದ್ರೆ ಪ್ರಥಮ ಭಾಷೆ, ದ್ವಿತೀಯ ಭಾಷೆ. ಸ್ಕ್ರಾಲ್ ಮಾಡಿದ್ರೆ ನೀವು ನೋಡ್ತಿದ್ರ ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಈ ಎಲ್ಲ ವಿಷಯಗಳ ಕನ್ನಡ ಮೀಡಿಯಂ ಹಾಗೆ ಇಂಗ್ಲಿಷ್ ಮೀಡಿಯಂ PDF-ಗಳು ಇದಾವೆ. ನಂತರ ಮತ್ತೊಂದು ಖುಷಿಯ ವಿಚಾರ ಏನು ಅಂತ ಹೇಳಿದ್ರೆ, ಪ್ರತಿ ಸಬ್ಜೆಕ್ಟ್ನ ಎರಡೆರಡು ಮಾಡೆಲ್ ಪೇಪರ್ನ ರಿಲೀಸ್ ಮಾಡಿದ್ದಾರೆ. ಓಕೆ, ಇಲ್ಲಿಗ ಏನು ಸೈನ್ಸ್ ಅಂತ ಇದೆ, ಅದ್ರ ಮುಂದೆ ಕನ್ನಡ ಮೀಡಿಯಂ ಇದೆ. ಕನ್ನಡ ಮೀಡಿಯಂ ಅಂತ ಹೇಳಿದ್ರೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ, ಹಾಗೆ ಇಂಗ್ಲಿಷ್ ಮೀಡಿಯಂ ಅಂತ ಹೇಳಿದ್ರೆ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೋಸ್ಕರ. ಈಗ ಇಲ್ಲಿ ಸೈನ್ಸ್ ಅಂತ ಇದೆ, ಅದ್ರ ಮುಂದೆ ಇಲ್ಲಿ ಕನ್ನಡ ಮೀಡಿಯಂ ಅಂತ ಇದೆ, ಅದರ ನಂತರ ಇಲ್ಲಿ ಸೆಟ್ 1 ಅಂತಿದೆ, ಅದರ ನಂತರ ಸೆಟ್ 2 ಅಂತಿದೆ. ಅಂದ್ರೆ ಎರಡು ಮಾಡೆಲ್ ಪೇಪರ್ನ ರಿಲೀಸ್ ಮಾಡಿದ್ದಾರೆ, ಎರಡನ್ನೂ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಅದ್ರ ಮುಂದೆ ಸೆಟ್ 1 ಅಂತಿದ್ದಲ್ಲಿ ಬ್ಲೂ ಕಲರ್ ಕಾಣ್ತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದಾಗ PDF ಡೌನ್ಲೋಡ್ ಆಗುತ್ತೆ. ಯಾವ PDF? ಮಾಡೆಲ್ ಪೇಪರ್ನ PDF ಡೌನ್ಲೋಡ್ ಆಗುತ್ತೆ. ಇದೇ ರೀತಿ ಯಾವ ಸಬ್ಜೆಕ್ಟ್ ಬೇಕೋ ಅದೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಂತರ ಮತ್ತೊಂದು ವಿಷಯ ನಿಮ್ಗೆ ಹೇಳೋದಾದ್ರೆ, ಈಗಾಗಲೇ ಹೇಳಿದೆ PYQs ಅನ್ನು ಯೂಸ್ ಮಾಡ್ಕೊಳ್ಳಿ ಅಂತ. ಅದೇ ರೀತಿ ಹಿಂದಿನ ವರ್ಷದ ಮಾಡೆಲ್ ಪೇಪರ್ಸ್ ಇರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಇಲ್ಲಿಗ 2023-24ರ SSLC ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಅಂತಿದೆ, ಅದನ್ನು ಕೂಡ ನಿಮ್ಮ ಪ್ರಿಪರೇಷನ್ಗೆ ಯೂಸ್ ಮಾಡ್ಕೋಬಹುದು. ಕ್ಲಿಕ್ ಮಾಡಿ. ಅದಂತರ ಇಲ್ಲಿ ಏನು ಆಪ್ಷನ್ ತೋರಿಸ್ತಾ ಇದೆ, ಯಾವ ಸಬ್ಜೆಕ್ಟ್ ಬೇಕೋ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಎಕ್ಸಾಮ್ ಪ್ರಿಪರೇಷನ್ಗೆ ಯೂಸ್ ಮಾಡಿ. ನಂತರ ಮುಂದೆ ಯಾವ್ಯಾವ ವಿಡಿಯೋಗಳು ಬೇಕು ನಿಮಗೆ ಅದನ್ನು ಕಮೆಂಟ್ ಆಗಿ ತಿಳಿಸಿ. ನೀವು ಯಾವ ವಿಡಿಯೋ ಬೇಕು ಅಂತ ಹೇಳ್ತೀರೋ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ನೀಡ್ತೀವಿ, ವಿಡಿಯೋನ ಮಾಡಿ ನೀಡ್ತೀವಿ. ಓಕೆ, ವಿಡಿಯೋ ಸಹಾಯ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಎಕ್ಸಾಮ್ ಪ್ರಿಪರೇಷನ್ ಚೆನ್ನಾಗಿ ಮಾಡಿ, ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.